ಕರ್ನಾಟಕದ ಕ್ರಿಕೆಟ್ ಪ್ರೇಮಿಗಳಿಗೆ, ಮುಖ್ಯವಾಗಿ ಮಹಿಳಾ ಕ್ರಿಕೆಟ್ ಅನ್ನು ಪ್ರೋತ್ಸಾಹಿಸೋ ಪ್ರತಿಯೊಬ್ಬರಿಗೂ ಒಂದು ಸೂಪರ್ ನ್ಯೂಸ್ ಇದೆ. ಹೌದು, ಬಹುನಿರೀಕ್ಷಿತ ಮಹಾರಾಣಿ ಟ್ರೋಫಿ ಕೆಎಸ್ಎ-T20 ಟೂರ್ನಿಯ 2ನೇ ಸೀಸನ್ಗೆ ಮೈಸೂರು ವಾರಿಯರ್ಸ್ ವುಮೆನ್ಸ್ ಟೀಮ್ ಫುಲ್ ಜೋಶ್ನಲ್ಲಿ ಅಖಾಡಕ್ಕೆ ಧುಮುಕಿದೆ. ಈ ಬಾರಿ ಕಪ್ ಗೆಲ್ಲೋ ಒಂದೇ ಗುರಿಯೊಂದಿಗೆ ಮೈದಾನಕ್ಕಿಳಿಯಲಿರೋ ನಮ್ಮ ಮೈಸೂರು ಪಡೆಯಲ್ಲಿ ಯಾರಿಗೆಲ್ಲ ಯಾವ ಜವಾಬ್ದಾರಿ ಸಿಕ್ಕಿದೆ, ಟೂರ್ನಿ ಎಲ್ಲಿ ನಡೆಯಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಪ್ರಸಿದ್ಧ ಸೈಕಲ್ ಪ್ಯೂರ್ ಅಗರಬತ್ತಿಯ ಎನ್ಆರ್ ಗ್ರೂಪ್ ಒಡೆತನದ ಮೈಸೂರು ವಾರಿಯರ್ಸ್ ಫ್ರಾಂಚೈಸಿಯು ಈ ಬಾರಿ ತಂಡದ ಸಾರಥ್ಯವನ್ನು ಕನ್ನಡಿಗರ ನೆಚ್ಚಿನ ಆಟಗಾರ್ತಿ ಶುಭಾ ಸತೀಶ್ ಅವರ ಹೆಗಲಿಗೆ ನೀಡಿದೆ. ಇನ್ನು ಟೀಮ್ನ ಗೈಡ್ ಹಾಗೂ ಹೆಡ್ ಕೋಚ್ ಆಗಿ ನಮ್ಮ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ದೇವತೆ ಕರುಣಾ ಜೈನ್ ಅವರು ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ. ಅವರ ಕಠಿಣ ಕೋಚಿಂಗ್ನಲ್ಲಿ ಇಡೀ ತಂಡ ದಿನರಾತ್ರಿ ಬೆವರು ಹರಿಸ್ತಿದೆ. ನಮ್ಮಲ್ಲಿ ಯುವ ಮತ್ತು ಅನುಭವಿ ಆಟಗಾರ್ತಿಯರ ಸೂಪರ್ ಕಾಂಬಿನೇಷನ್ ಇದೆ. ಈ ಬಾರಿ ಮೈಸೂರಿಗೆ ಟ್ರೋಫಿ ತಂದೆ ತರ್ತೀವಿ ಅಂತ ಕ್ಯಾಪ್ಟನ್ ಶುಭಾ ಸತೀಶ್ ಹಾಗೂ ಕೋಚ್ ಕರುಣಾ ಜೈನ್ ಫುಲ್ ಕಾನ್ಫಿಡೆಂಟ್ ಆಗಿ ಸವಾಲೆಸೆದಿದ್ದಾರೆ. ಪ್ರಿಪರೇಷನ್ ಎಲ್ಲ ಚೆನ್ನಾಗಿ ನಡೆದಿದೆ. ಪ್ರಿಪರೇಷನ್ ಎಫರ್ಟ್ ಮಾತ್ರ ನಮ್ಮ ಕೈಲಿರುತ್ತೆ. ರಿಸಲ್ಟ್ಸ್ ಇಸ್ ಆಲ್ವೇಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್, ಬಟ್ ವಿಲ್ ಆರ್ ಪುಟ್ ಇನ್ ದ 100% ಟು ಗೆಟ್ ದ ರಿಸಲ್ಟ್ as well. ಸೊ ಚಾಂಪಿಯನ್ಸ್ ಆಗಕ್ಕೆ ಎಲ್ಲಾ ತರ ಪ್ರಯತ್ನನೂ ಈ ಸರಿ ಮಾಡ್ತೀವಿ ನಾವು. ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಎಲ್ಲ ಚೆನ್ನಾಗೇ ಇದೀವಿ, ಅಂದ್ರೆ ಒಳ್ಳೆ ಪ್ರಿಪರೇಷನ್ಸ್ ಇದೆ. ಅಂಡ್ ಕೋಚ್ ಆಗ್ಲಿ, ಟ್ರೈನರ್ ಆಗ್ಲಿ, ಫಿಸಿಯೋ ಆಗ್ಲಿ ಆನ್ ಮಾರ್ಕ್ ಇದ್ದಾರೆ. ಅಂದ್ರೆ ನಮ್ಗೆ ಏನೇ ಬೇಕಂದ್ರೆ ಎಲ್ಲ ಪ್ರಿಪೇರ್ಡ್ ಆಗಿ ಇಟ್ಟಿರ್ತಾರೆ. ಅಂಡ್ ಪ್ರಿಪರೇಷನ್ಸ್ ಅಂತ ಬಂದಾಗ ಕಂಪ್ಲೀಟ್ಲಿ ಟ್ಯಾಕ್ಟಿಕಲ್ ಆಗಿ ಸ್ಮಾರ್ಟ್ ಮೂವ್ಸ್ ಮಾಡ್ತಾ ಇದೀವಿ. 4 days ಬಿಕಾಸ್ ಇಟ್ಸ್ ಶಾರ್ಟ್ ಸ್ಪ್ಯಾನ್ ಏನಿತ್ತಲ್ಲ, ವಿ ಹ್ಯಾವ್ ಟು ಕಂಪ್ಲೀಟ್ಲಿ ವರ್ಕ್ ಆನ್ ಅ ಸ್ಮಾರ್ಟ್ ಬೇಸಸ್ ಅಲ್ಲಿ. ಸೊ ಯಾರ್ಯಾರ ರೋಲ್ಸ್ ಏನೇನಿದೆ ಅವರ ಕ್ಲಾರಿಟಿ ಕೊಟ್ಟಿದ್ದಾರೆ ಆಲ್ರೆಡಿ ಮ್ಯಾನೇಜ್ಮೆಂಟ್ ಕಡೆಯಿಂದ. ಸೊ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಆಡಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ವಿಶ್ವಕಪ್ ವಿಜೇತ ಮಹಿಳಾ ಅಂಧರ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ದೀಪಿಕಾ ಟಿ.ಸಿ. ಅವರ ಉಪಸ್ಥಿತಿ. ಎನ್ಆರ್ ಗ್ರೂಪ್ನ RMSB ರಂಗರಾವ್ ವಿಶೇಷ ಚೇತನರ ಶಾಲೆಯಲ್ಲೇ ಬೆಳೆದ ದೀಪಿಕಾ ಅವರು, ನನ್ನಲ್ಲಿ ಪ್ರೇರಣೆ ತುಂಬಿ ಈ ಮಟ್ಟಕ್ಕೆ ತಂದಿದ್ದೇ ಈ ಸಂಸ್ಥೆ ಅಂತ ಕೃತಜ್ಞತೆ ಸಲ್ಲಿಸಿದ್ರು. ಎಲ್ಲ ವರ್ಗದ ಕ್ರೀಡಾಪಟುಗಳಿಗೂ ಸಮಾನ ಅವಕಾಶ ಕೊಡುವ ಮೈಸೂರು ವಾರಿಯರ್ಸ್ನ ಈ ಗುಣ ನಿಜಕ್ಕೂ ಗ್ರೇಟ್ ಅಲ್ವಾ? ಅಷ್ಟೇ ಅಲ್ಲ, ಕ್ರಿಕೆಟ್ ಜೊತೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಮರೆಯದ ಸೈಕಲ್ ಪ್ಯೂರ್ ಸಂಸ್ಥೆಯು ಉಷಾ ಕಿರಣ್ ಕಣ್ಣಿನ ಆಸ್ಪತ್ರೆ ಮತ್ತು ಎಬಿಲಿಟಿ ಸ್ಪೋರ್ಟ್ಸ್ ಲೀಗ್ಗೆ ತಲಾ 1.5 ಲಕ್ಷ ರೂಪಾಯಿ, ಒಟ್ಟು 3 ಲಕ್ಷ ರೂಪಾಯಿ ಸಹಾಯಧನ ನೀಡಿದೆ. ಜೊತೆಗೆ ಮೈಸೂರಿನ ಕಸ್ತೂರಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ದ ಹೆಣ್ಣುಮಕ್ಕಳಿಗೆ ಅಗತ್ಯ ಕ್ರೀಡಾ ಸಾಮಗ್ರಿ ಹಾಗೂ ಡ್ರಮ್ ಸೆಟ್ಗಳನ್ನು ನೀಡಿ ಪ್ರೋತ್ಸಾಹಿಸಿದೆ. ಎನ್ಆರ್ ಗ್ರೂಪ್ನ MD ಅರ್ಜುನ್ ರಂಗ ಅವರು ಮಾತನಾಡಿ, ನಮ್ಮ ಆಶಯ ಬರೀ ಪಂದ್ಯ ಆಡುವುದಲ್ಲ, ನಾಡಿನ ಪ್ರತಿಭಾವಂತ ಯುವತಿಯರಿಗೆ ಒಂದು ವೃತ್ತಿಪರ ವೇದಿಕೆ ಕಲ್ಪಿಸುವುದು ಎಂದು ಹಾರೈಸಿದ್ದಾರೆ. ಮೆನ್ ಸೀಸನ್ ಆಯ್ತು, ನಮ್ಮ ಸ್ಟಾರ್ಟ್ ಸರಿಗಿರ್ಲಿಲ್ಲ, ಬಟ್ ಸೆಮಿಫೈನಲ್ಸ್ ತನಕ ಬಂದ್ರು. ತುಂಬಾ ಚೆನ್ನಾಗಿ ಹುಡುಗರು ಆಡಿದ್ರು. ಈಗ ವಿಮೆನ್ಸ್ ಸೀಸನ್ ಶುರು ಆಗಿದೆ. ಆಕ್ಷನ್ ಚೆನ್ನಾಗಾಯ್ತು. ಒಳ್ಳೆ KC ಅವರು ತುಂಬಾ ಒಳ್ಳೆ ಪ್ರಾಕ್ಟೀಸ್ ಫೆಸಿಲಿಟಿ ಶ್ರೀನಿವಾಸ್ ಪ್ರಸಾದ್ ಅಂಡ್ ಟೀಮ್ ಮೈಸೂರಲ್ಲಿ ನಮಗೆ ಕೊಟ್ಟಿದ್ರು. ಹುಡುಗಿಯರು ತುಂಬಾ ಪ್ರಿಪೇರ್ಡ್ ಆಗಿದ್ದಾರೆ. ಅದೊಂದು ಮೋಟಿವೇಶನ್ ಎಂಥೂಸಿಯಾಸಮ್ ಹೋಗ್ತಾ ಇದೆ ಬೆಂಗಳೂರಿಗೆ. ಬಟ್ ಏನ್ ಮುಖ್ಯವಾದದ್ದು ಅಂದ್ರೆ KC ಅವರು ಅಂಡರ್ ಲೈಟ್ಸ್ ಹುಡುಗಿಯರಿಗೆ ಆಡಕ್ ಚಾನ್ಸ್ ಕೊಟ್ಟಿದ್ದಾರೆ. ಒಳ್ಳೆ ಕ್ಯಾಲೆಂಡರ್ ಮಾಡಿದ್ದಾರೆ. 2 ಮ್ಯಾಚಸ್ ಆದ್ಮೇಲೆ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಆಲ್ 4 ಟೀಮ್ಸ್ ಫುಲ್ ಪ್ರಿಪೇರ್ಡ್ ಆಗಿದ್ದಾರೆ. ಇಟ್ಸ್ ಗೋನ್ ಟು ಬಿ ಎ ಗುಡ್ ಟೂರ್ನಮೆಂಟ್. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಮ್ಮ ಫಸ್ಟ್ ಮ್ಯಾಚ್ ನಾಳಿದ್ದು ವೆಡ್ನೆಸ್ಡೇ 6:30ಗೆ ಯೂಟ್ಯೂಬ್ ಅಲ್ಲಿ ಲೈವ್ ಸ್ಟ್ರೀಮಿಂಗ್ ಆಗುತ್ತೆ. ಫ್ಯಾನ್ ಕೋಡ್ ಅಲ್ಲೂ ಬರುತ್ತೆ. ಹೈಲೈಟ್ಸ್ ನಿಮಗೆ ಸೋನಿ 10 ನಲ್ಲೂ HD ಇರುತ್ತೆ. ಸೊ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ದ ಟೂರ್ನಮೆಂಟ್. ಇನ್ನು ಪಂದ್ಯಾವಳಿಯ ಶೆಡ್ಯೂಲ್ ನೋಡುವುದಾದರೆ, ತಂಡಗಳು ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗಾ ಮತ್ತು ಮೈಸೂರು ಸೇರಿದಂತೆ ಒಟ್ಟು 4 ಬಲಿಷ್ಠ ಪಡೆಗಳು. ದಿನಾಂಕ ಜುಲೈ 22 ರಿಂದ ಆಗಸ್ಟ್ 2 ರವರೆಗೆ. ಸ್ಥಳ ಬೆಂಗಳೂರಿನ ಚಿನ್ನಸ್ವಾಮಿ ಅಂಗಳದಲ್ಲಿ ಈ ಹೈ ವೋಲ್ಟೇಜ್ ಪಂದ್ಯಗಳು ನಡೆಯಲಿವೆ. ಸೊ ಕಪ್ ಗೆಲ್ಲೋಕೆ ರೆಡಿಯಾಗಿರೋ ಮೈಸೂರು ವಾರಿಯರ್ಸ್ ವುಮೆನ್ಸ್ ಟೀಮ್ಗೆ ನಿಮ್ಮ ಸಪೋರ್ಟ್ ಹೇಗಿದೆ? ಶುಭಾ ಸತೀಶ್ ನಾಯಕತ್ವದ ಬಗ್ಗೆ ನಿಮಗೇನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ತಕ್ಷಣವೇ ಲೈಕ್ ಮಾಡಿ, ಕ್ರಿಕೆಟ್ ಪ್ರಿಯರಿಗೆ ಶೇರ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಗಿಲಲ್ಲಿ ಹಾರುವ ಆಸೆ, ಎದುರಾಳಿ ಯಾರೇ ಇರಲಿ ಎಲ್ಲರನ್ನು ಮಟ್ಟ ಹಾಕಿ ಮುನ್ನುಗ್ಗುವ ಒಂದೇ ಆಸೆ. ದೇಹ 11 ಹೃದಯವು ಒಂದೇ, ಸಾಟಿ ಇಲ್ಲ ಯಾರು ನಮ್ಮ ಮುಂದೆ. ಛಲದಿಂದ ಶ್ರಮದಿಂದ ಮೈಸೂರ ಹಿರಿಮೆಗೆ ಕೀರ್ತಿ ತರುವ ಗುರಿ ನಮ್ಮದೊಂದು.